ನಾನು ತೊಗೊಂಡಿದ್ದಂಥ 75 ಡೇಸ್ ಚಾಲೆಂಜಿನ ರಿವ್ಯೂ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಸೊ ಹಿಯರ್ ಇಟ್ ಇಸ್ ದ ಕಂಪ್ಲೀಟ್ ರಿವ್ಯೂ. ಡೇಸ್ ಬ್ಯಾಕ್ ನಾನು ಈ ಚಾಲೆಂಜ್ನ ಶುರು ಮಾಡಿಕೊಂಡೆ. ಲಾಟ್ ಆಫ್ ಪಾಸಿಟಿವಿಟಿ, ಲಾಟ್ ಆಫ್ ಎನರ್ಜಿಯಿಂದ ಶುರು ಮಾಡಿಕೊಂಡೆ. ಕೆಲವೊಂದು ದಿನಗಳು ತುಂಬಾ ಕಷ್ಟ ಅಂತ ಅನಿಸ್ತಾ ಇತ್ತು. ಇನ್ನು ಕೆಲವು ದಿನಗಳು ನಾನು ಪ್ಲ್ಯಾನ್ ಮಾಡೋ ಹಾಗೇ ಇತ್ತು. ಡಿಸ್ಟರ್ಬ್ಡ್ ರೊಟೀನ್ಸ್ ಅಥವಾ ಅನ್ಪ್ಲ್ಯಾನ್ ಡೇಸ್ ಅಂತ ಇದ್ದಾಗ ಮಾತ್ರ ನನ್ನ ಚಾಲೆಂಜಲ್ಲಿ ಕಂಪ್ಲೀಟ್ ಡಿಸ್ಟರ್ಬೆನ್ಸ್ ಇತ್ತು. ಆ್ಯಂಡ್ ದ್ಯಾಟ್ಸ್ ವಾಟ್ ದ ರಿಯಲ್ ಚಾಲೆಂಜ್ ಇಸ್ ಅಬೌಟ್. ಆಗ ನಾನು ಆದಷ್ಟು ಕನ್ಸಿಸ್ಟೆಂಟ್ ಆಗಿರೋದಕ್ಕೆ ಮಾತ್ರ ಟ್ರೈ ಮಾಡಿದೆ. ಪರ್ಫೆಕ್ಟ್ ಆಗಿರೋದಕ್ಕಂತೂ ಖಂಡಿತವಾಗ್ಲೂ ಇಲ್ಲ. ನನ್ನ ಗೋಲ್ಸ್ ತುಂಬಾ ಸಿಂಪಲ್ ಆಗಿತ್ತು. ಲೈಕ್ ಎವ್ರಿ ಡೇ ಲೈಫ್ ಸ್ಟೈಲ್ ರೊಟೀನಾಗಿ ಅದನ್ನು ಕನ್ವರ್ಟ್ ಮಾಡಬೇಕು ಅನ್ನೋದು ನನ್ನ ಏಮ್ ಆಗಿತ್ತು. ಇದನ್ನು ನಾನು ಅಕ್ಟೋಬರ್ 2025 ಶುರು ಮಾಡಿಕೊಂಡೆ. ಸೊ ನನ್ನ ಗೋಲ್ಸ್ ಇದ್ದಿದ್ದು ಹೆಲ್ದಿ ಈಟಿಂಗ್, ಎಕ್ಸಸೈಸ್, ಸೆಲ್ಫ್ ಕೇರ್, ಬುಕ್ ಓದೋದು ಆ್ಯಂಡ್ ಡೈಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡೋದು. ಒಂದೊಂದಾಗಿ ರಿವ್ಯೂ ಕೊಡ್ತೀನಿ. ಹೆಲ್ದಿ ಈಟಿಂಗ್ ಅಂತ ಬಂದಾಗ ಆಲ್ಮೋಸ್ಟ್ 70% ಆಫ್ ದ ಡೇಸ್ ನಾನು ಮನೇಲಿ ಏನು ಪ್ರಿಪೇರ್ ಮಾಡಿದ್ದೀನೋ ಅದನ್ನೇ ತಿಂತಾ ಬಂದಿದ್ದೀನಿ. ಈ ಡಿಸ್ಟರ್ಬ್ಡ್ ಅಥವಾ ಅನ್ಪ್ಲ್ಯಾನ್ ಡೇಸ್, ಟ್ರಾವೆಲ್ ಡೇಸ್ ಇದ್ದಾಗ ಮಾತ್ರ ಹೊರಗಡೆ ತಿಂತಿದ್ದೆ. ಎಕ್ಸಸೈಸ್ ಒಂದೇ ನನ್ನ ಪ್ರಕಾರ ದ ಲೀಸ್ಟ್ ಅಕಂಪ್ಲಿಷ್ಡ್ ಅಂತ ಹೇಳ್ಬೋದು. 30% ಮಾತ್ರ ನನ್ನ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಿತ್ತು. ಮೋಸ್ಟ್ಲಿ ಐ ಡೋಂಟ್ ವಾಂಟ್ ಟು ಗಿವ್ ಎನಿ ಎಕ್ಸ್ಕ್ಯೂಸಸ್. ನಾನು ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅನ್ನೋದು ನನ್ನ ರಿವ್ಯೂ. ಅದಾದಮೇಲೆ ಬುಕ್ ಓದ್ತಾನೆ ಬಂದಿದ್ದೀನಿ 50% ಆಲ್ಮೋಸ್ಟ್. ಸೆಲ್ಫ್ ಕೇರ್ ಅಂತ ಬಂದಾಗ ಫ್ಯಾಮಿಲಿ ಟೈಮ್, ಮೀ ಟೈಮ್ ಅಂತ ಸಾಕಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ದೀನಿ, ನನಗೆ ಖುಷಿ ಕೊಡುವಂತಹ ಸಮಯ. ಸೊ ಎಸ್, ಅದನ್ನು ಒಂದು 50% ನಾನು ಕಂಪ್ಲೀಟ್ ಮಾಡಿದ್ದೀನಿ. 100% ಅಂತ ಬಂದಾಗ ಡೈಲಿ ಅಪ್ಲೋಡಿಂಗ್ ವೀಡಿಯೋ. ಎಸ್, ಯೂಟ್ಯೂಬಲ್ಲಿ ನಾನು 75 ಡೇಸ್ ಕಂಪ್ಲೀಟ್ಲಿ ಡೈಲಿ ಬಿಡ್ದಂಗೆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಕೊನೆಗೆ ರಿಫ್ಲೆಕ್ಷನ್ ಅಂತ ಬಂದಾಗ ಸಾಕಷ್ಟು ಕಲ್ತಿದ್ದೀನಿ ನಾನು. ಡಿಸಿಪ್ಲಿನ್ಡ್ ಆಗಿರೋದು ಕಲ್ತಿದ್ದೀನಿ, ಫೋಕಸ್ಡ್ ಆಗಿರೋದು ಕಲ್ತಿದ್ದೀನಿ, ಮೈಂಡ್ನ ಕಂಟ್ರೋಲ್ ಮಾಡೋದನ್ನು ಕಲ್ತಿದ್ದೀನಿ. ಆ್ಯಂಡ್ ವೇಟ್ ಅಂತ ಬಂದಾಗ ಶುರು ಮಾಡಿಕೊಂಡಾಗ 76 ಇದ್ದೆ. ಈಗ ನಾನು ಕರೆಂಟ್ಲಿ 75 ಮಾತ್ರ ಇದ್ದೀನಿ. ಬಟ್ ಮಿಡಲ್ ಆಫ್ ದ ಜರ್ನಿ ನಾನು ಕಂಪ್ಲೀಟ್ಲಿ ರೆಡ್ಯೂಸ್ ಆದೆ. ಕನ್ಸಿಸ್ಟೆಂಟ್ ಆಗಿದ್ದಾಗ 73ವರೆಗೂ ಕೂಡ ಬಂದಿದ್ದೆ. ಸೊ ಮೋಸ್ಟ್ಲಿ ನಾನು ಇನ್ನೂ ಕನ್ಸಿಸ್ಟೆಂಟ್ ಆಗಿದ್ದರೆ ಎಸ್, ಐ ಕುಡ್ ಹ್ಯಾವ್ ಡನ್ ಇಟ್. ಇದಾಗಿತ್ತು ನನ್ನ ಕಂಪ್ಲೀಟ್ ರಿವ್ಯೂ. ನಾನು ಯೂಸ್ ಮಾಡ್ತಿದ್ದಂತಹ ಪ್ಲ್ಯಾನರ್ಸ್ 2020 ಆ್ಯಂಡ್ 2021 ಇದೇ ಆಗಿತ್ತು. ಬಟ್ ಇದು ಯಾವುದ್ರ ಲಿಂಕ್ಸ್ನೂ ಇವಾಗ ನನ್ನ ಹತ್ರ ಇಲ್ಲ. ಆ್ಯಂಡ್ ವಿಷನ್ ಬೋರ್ಡ್ನ ಎಲ್ಲರೂ ಹೇಗೆ ಪ್ರಿಪೇರ್ ಮಾಡ್ತಾರೋ ಅದೇ ರೀತಿಯಲ್ಲಿ ನಾನು 2023 ಪ್ರಿಪೇರ್ ಮಾಡಿದ್ದೆ. ಬಟ್ ಪ್ರೈವಸಿ ಇರಲ್ಲ ಅಂತ ನಾನು ಬುಕ್ಗೆ ಶಿಫ್ಟ್ ಆದೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.